ಬಿಜೆಪಿಗೆ ಚಳಿ ಬಿಡಿಸಿದ ಸಂತೋಷ್ ಲಾಡ್. ರಾಜಕೀಯದ ಲಾಭಕ್ಕಾಗಿ ಬಿಜೆಪಿ ಹಿಂದುತ್ವದ ಚರ್ಚೆ. ಲಾಡ್ ಬೆಂಕಿ ಪ್ರಶ್ನೆಗಳಿಗೆ ಮಾಧ್ಯಮದವರೇ ಸುಸ್ತು. ಸಚಿವ ಸಂತೋಷ್ ಲಾಡ್ ಇವತ್ತು ಕೇಳಿರೋ ಒಂದೊಂದು ಪ್ರಶ್ನೆಯೂ ಬೆಂಕಿ. ಯಾಕಂದ್ರೆ ಪ್ರತಿ ಪ್ರಶ್ನೆಯಲ್ಲೂ ಮೀನಿಂಗ್ ಇತ್ತು, ಪ್ರತಿ ಪ್ರಶ್ನೆಯೂ ಬಿಜೆಪಿಗೆ ನೇರವಾಗಿ ತಿವಿಯುವಂತಿತ್ತು. ಆದ್ರೆ ಬಿಜೆಪಿ ನಾಯಕರ ಪ್ರಶ್ನೆಗಳಿಗೆ ಕಾಂಗ್ರೆಸ್ ನಾಯಕರ ಬಳಿ ಪ್ರತಿಕ್ರಿಯೆ ಕೇಳೋ ಮಾಧ್ಯಮ ಪ್ರತಿನಿಧಿಗಳು ಸಂತೋಷ್ ಲಾಡ್ ಕೇಳಿರೋ ಪ್ರಶ್ನೆಗಳನ್ನ ಅದೇಕೆ ಬಿಜೆಪಿ ನಾಯಕರಿಗೆ ಕೇಳಲ್ಲ, ಜೊತೆಗೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಬಿತ್ತರವಾಗಲ್ಲ ಮತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಲ್ಲ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ. ಹಾಗಾದ್ರೆ ಇವತ್ತು ಸಚಿವ ಸಂತೋಷ್ ಲಾಡ್ ಕೇಳಿರೋ ಬೆಂಕಿ ಪ್ರಶ್ನೆಗಳಾದ್ರೂ ಏನು ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸಚಿವ ಸಂತೋಷ್ ಲಾಡ್ ಇತ್ತೀಚೆಗೆ ಬಿಜೆಪಿ ವಿರುದ್ಧ ಬೆಂಕಿಯುಂಡೆಗಳನ್ನೇ ಉಗುಳುತ್ತಿದ್ದಾರೆ. ಅವರು ಎಸೆಯುತ್ತಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಮಾಧ್ಯಮ ಪ್ರತಿನಿಧಿಗಳೇ ತಡಕಾಡುವಂತಾಗುತ್ತಿದೆ. ಯಾವುದು ಹಿಂದುತ್ವ? ನಾವೆಲ್ಲ ಹಿಂದೂಗಳಲ್ವಾ? ಬಿಜೆಪಿಯವರು ಮಾತ್ರ ಹಿಂದೂಗಳ? ಬಿಜೆಪಿಯವರ ಹಿಂದುತ್ವದಿಂದ ಯಾರಿಗೆ ಏನ್ ಲಾಭ ಆಗಿದೆ ಅಂತೇಳಿ ಸಂತೋಷ್ ಲಾಡ್ ಪ್ರಶ್ನೆ ಮಾಡಿದ್ದಾರೆ. ಹಾಗಾದ್ರೆ ಇವತ್ತು ಸಂತೋಷ್ ಲಾಡ್ ಎತ್ತಿರೋ ಆ ಪ್ರಶ್ನೆಗಳಾದ್ರೂ ಏನ್ ಗೊತ್ತಾ? ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ಪ್ರಶ್ನೆ ನಂಬರ್ 1, ಮಣಿಪುರ ಹಿಂಸಾಚಾರದ ಬಗ್ಗೆ ಚರ್ಚೆ ಯಾಕಿಲ್ಲ? ಹುಬ್ಬಳ್ಳಿಯಲ್ಲಿ ಕರಸೇವಕನ ಬಂಧನವನ್ನ ದೊಡ್ಡ ವಿಚಾರವನ್ನಾಗಿ ಮಾಡಲಾಗಿದೆ. ಆತನ ಮೇಲೆ ಹಲವಾರು ಕೇಸ್ಗಳಿವೆ. ಎಲ್ಲವನ್ನು ಬಿಟ್ಟು ಒಂದೇ ಪ್ರಕರಣವನ್ನ ಮುಂದಿಟ್ಟುಕೊಂಡು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಈ ಹಿಂದೆ ಬಿಜೆಪಿ ಸರ್ಕಾರವು ಆತನ ವಿರುದ್ಧ 3 ಪ್ರಕರಣಗಳನ್ನು ದಾಖಲಿಸಿತ್ತು ಅಂತೇಳಿ ಕಿಡಿಕಾರಿರೋ ಸಚಿವ ಸಂತೋಷ್ ಲಾಡ್ ಈ ಕೇಸ್ ವಿಚಾರ ನ್ಯಾಷನಲ್ ಲೆವೆಲ್ ಅಲ್ಲಿ ಚರ್ಚೆ ಯಾಕಾಗ್ತಿದೆ? ಮಣಿಪುರದಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರಗಳಾಗಿ ಬೆತ್ತಲೆ ಮೆರವಣಿಗೆ ಮಾಡಿದ್ರೂ ಕೇಳುವವರಿಲ್ಲ. ಇಲ್ಲಿ ಒಬ್ಬ ಆರೋಪಿಯ ಮೇಲೆ ಕ್ರಮ ಕೈಗೊಂಡರೆ ಅದನ್ನ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಮಾಡಲಾಗುತ್ತಿದೆ. ಆದ್ರೆ ಮಣಿಪುರದ ಹಿಂಸಾಚಾರ ಚರ್ಚೆಯಾಗುತ್ತಿಲ್ಲ. 1 ವರ್ಷದಿಂದಲೂ ಅಲ್ಲಿ ಬೆಂಕಿ ಹೊತ್ಕೊಂಡಿದೆ. ಕೊಲೆಗಳಾಗುತ್ತಿವೆ, ಮಹಿಳೆಯರ ಬೆತ್ತಲೆ ಮೆರವಣಿಗೆಗಳಾಗುತ್ತಿವೆ. ಇದನ್ನೆಲ್ಲ ಯಾಕೆ ಯಾರು ಪ್ರಶ್ನೆ ಮಾಡುತ್ತಿಲ್ಲ ಅಂತೇಳಿ ಸಚಿವ ಸಂತೋಷ್ ಲಾಡ್ ಬೆಂಕಿ ಉಂಡೆ ಉಗುಳಿದ್ದಾರೆ. ಮಣಿಪುರ ಚರ್ಚೆ ಯಾಕಿಲ್ಲ ಅದರಲ್ಲಿ? ಇದು ಒಂದು ಕೇಸ್ ಆಗಿರೋ ಚರ್ಚೆ ಅಲ್ಲಿವರೆಗೂ ಹೋಗಿದೆ. ಮಣಿಪುರ್ನಲ್ಲಿ ಹೆಣ್ಮಕ್ಳನ್ನ ಬತ್ತಲೆ ಹೋಗ್ತಾ ಇದ್ದಾರೆ, ರೇಪ್ ಆಗ್ತಾ ಇದೆ, ಮರ್ಡರ್ ಆಗ್ತದೆ. ಅದೇ ಯಾಕೆ ಚರ್ಚೆ ಆಗ್ತಿಲ್ಲ? ಇದು ನಾವು ಕೇಳ್ಬೋದಲ್ವಾ? ಯಾರಿಗೆ ಕೇಳ್ಬೇಕು ನಾವು ಇದನ್ನ? ಮಣಿಪುರ ವಿಷಯ ಯಾಕೆ ನಡೀತಾ ಇಲ್ಲ? ಇನ್ನಾದ್ರೂ ನಡೀತಾ ಇದೆಯಲ್ಲ ಮಣಿಪುರ್ನಲ್ಲಿ, ಇನ್ನಾದ್ರೂ ಹತ್ಯೆ ನಡೀತಾ ಇದೆ. ಕಳೆದ 1 ವರ್ಷದಿಂದ ಮಣಿಪುರ್ನಲ್ಲಿ ಬೆಂಕಿ ನಡೀತಾ ಇದೆ. ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗ್ತಿಲ್ಲ ದೇಶದಲ್ಲಿ? ಇದನ್ನೊಂದೇ ಅಲ್ಲಿವರೆಗೆ ಯಾಕೆ ಹೋಗ್ತದೆ? ನ್ಯಾಷನಲ್ ಚಾನೆಲ್ ವರೆಗೆ ಯಾಕೆ ಹೋಗುತ್ತೆ ನ್ಯೂಸ್? ವೈ? ಪ್ರಶ್ನೆ ನಂಬರ್ 2, ಒಬ್ಬ ವ್ಯಕ್ತಿಯ ಪರ ಮಾತ್ರ ಪ್ರತಿಭಟನೆ. ಹಲವು ಪ್ರಕರಣಗಳಲ್ಲಿ ಬಂಧಿತ ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಸಿಕ್ಕಿಲ್ಲ. ಅವೆಲ್ಲವನ್ನು ಬಿಟ್ಟು ಕರಸೇವೆ ಎಂಬ ಒಂದೇ ವಿಚಾರವನ್ನು ದೊಡ್ಡದು ಮಾಡಲಾಗುತ್ತಿದೆ. ಹುಬ್ಬಳ್ಳಿಯ ಪೊಲೀಸ್ ಠಾಣೆಯಲ್ಲಿ 36 ಪ್ರಕರಣಗಳು ಬಾಕಿ ಉಳಿದಿದ್ವು. ಅದರಲ್ಲಿ 10 ಮಂದಿ ಮುಸ್ಲಿಮರಿದ್ರು. ಎಲ್ಲರ ವಿರುದ್ಧವೂ ಕ್ರಮ ಕೈಗೊಳ್ಳಲಾಗಿದೆ. ಆದ್ರೆ ಒಬ್ಬ ವ್ಯಕ್ತಿಯನ್ನ ಮಾತ್ರ ಮುಂದಿಟ್ಟುಕೊಂಡು ರಾಷ್ಟ್ರ ಮಟ್ಟದವರೆಗೂ ವಿಷಯ ಚರ್ಚೆಗೆ ಅವಕಾಶ ಮಾಡಿಕೊಡಲಾಗುತ್ತಿದೆ ಅಂತೇಳಿ ಸಚಿವ ಸಂತೋಷ್ ಲಾಡ್ ಪ್ರಶ್ನೆ ಮಾಡಿದ್ದಾರೆ. ಟೋಟಲ್ ಎಷ್ಟು ಕೇಸಸ್ ಇದ್ವು? 36 ಕೇಸಸ್ ಹೋಗಿದ್ದಾವೆ. ಆದ್ರೆ 10 ಮುಸ್ಲಿಮ್ಸ್ ಕೂಡ ಇದ್ದಾರೆ, ಇನ್ನು ಉಳಿದವರು ಕೂಡ ಹಿಂದೂಸ್ ಕೂಡ ಇದ್ದಾರೆ. ಸೊ ಅವನ್ನೆಲ್ಲ ಬಿಟ್ಟು ಇದು ಒಂದೇ ಪರ್ಟಿಕ್ಯುಲರ್ ಇಟ್ಕೊಂಡು ಮಾತನಾಡಿದಾಗ ಸರ್ಕಾರ ಹೆಂಗೆ ನಡಿಬೇಕು? ಹೆಂಗೆ ಸರ್ಕಾರ ಯಾವುದೇ ಏನೇನು ಆದ ತಕ್ಷಣ ಮತ್ತೆ ಇನ್ನು ಉಳಿದವರೆಲ್ಲ ಹಿಂದೂಗಳಿಲ್ವಾ? ಅದರಲ್ಲಿ ಅಕ್ವಿಟಲ್ ಆದವರು, ಕೇಸ್ ಆದವರೆಲ್ಲ ಹಿಂದೂಗಳಿಲ್ವಾ? ಮತ್ತು ಅವ್ರದ್ದೆಲ್ಲ ಏನು ಗತಿ ಏನು? ಪ್ರಶ್ನೆ ನಂಬರ್ 3, ಹಿಂದುತ್ವದ ಹೆಸರಲ್ಲಿ ಬರೀ ಬಿಜೆಪಿಗೆ ಲಾಭ. ಪ್ರಧಾನಿ ಮೋದಿ ಎಲ್ಲೋ ಹೋಗಿ ನೀರಲ್ಲಿ ಈಜಾಡಿದ್ರೆ ಅದನ್ನ ದೇಶ ನೋಡ್ಬೇಕಾ? ಇದರಿಂದ ಜನರಿಗೇನು ಲಾಭ, ದೇಶಕ್ಕೇನು ಲಾಭ? ಎಲ್ಲವೂ ಪ್ರಚಾರಕ್ಕಾಗಿ ನಡೆಯುತ್ತಿದೆ. ಅದರಿಂದ ಬಿಜೆಪಿಗೆ ಮತ್ತು ಪ್ರಧಾನಿ ಮೋದಿ ಅವರಿಗೆ ಹೊರತುಪಡಿಸಿದ್ರೆ ಬೇರೆ ಯಾರಿಗೂ ಲಾಭವಿಲ್ಲ. ಹಿಂದುತ್ವದ ಚರ್ಚೆಯಿಂದ ಹಿಂದೂಗಳಿಗೆ ಲಾಭವಾಗುತ್ತಿಲ್ಲ, ಬದಲಾಗಿ ಬಿಜೆಪಿಗೆ ಲಾಭವಾಗುತ್ತಿದೆ. ಹಿಂದೂಗಳಿಗೆ ಒಂದೇ ಒಂದು ಯೋಜನೆಯ ಲಾಭ ತಲುಪಿಲ್ಲ. ಚುನಾವಣೆ ಬಂತು ಎಂಬ ಕಾರಣಕ್ಕೆ ಹಿಂದುತ್ವ ಎಂದು ಭಾವನಾತ್ಮಕ ರಾಜಕಾರಣ ಮಾಡಲಾಗುತ್ತಿದೆ. ಕಳೆದ 10 ವರ್ಷಗಳಿಂದಲೂ ಹಿಂದೂಗಳಿಗೆ ಮಾಡಿರೋದೇನು ಅಂತೇಳಿ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ದಾರೆ. ಎಲ್ಲ ಹೋಗಿ ನೀರಿನಲ್ಲಿ ಈಜಾಡಿರೋದು ಇಡೀ ದೇಶ ಪ್ರಪಂಚ ನೋಡ್ಬೇಕಾ? ಎಷ್ಟೋ ಜನ ದೇಶದಲ್ಲಿ ಮುಳುಗೋಗ್ತಾರೆ, ಅದನ್ನ ನೋಡೋದಿಲ್ಲ. ಪಬ್ಲಿಸಿಟಿ ಇದೆ ಸರ್, ಸ್ಟಂಟ್ ನಡೀತಾ ಇದೆ. ಇದರಿಂದ ನೋಡಿ ಸರ್, ನಾನು ವೆರಿ ಪರ್ಟಿಕ್ಯುಲರ್, ನಾನು ವಿತ್ ಲಾಟ್ ಆಫ್ ಕಾನ್ಶಿಯಸ್ ಐ ಆಮ್ ಟೆಲ್ಲಿಂಗ್ ಯು. ಇದರಿಂದ ಅವರಿಗಷ್ಟೇ ಲಾಭ ಇದೆ. BJP ಅವರಿಗೆ ನರೇಂದ್ರ ಮೋದಿ ಸಾಹೇಬ್ರು ಲಾಭ ಬಿಟ್ಟರೆ ದೇಶದ ಯಾವ ಹಿಂದೂಗೂ ಲಾಭವಿಲ್ಲ. ಇದು 10 ವರ್ಷದಿಂದ ಹಿಂದೂ ಪರವಾಗಿ ಮಾತನಾಡ್ತಾರೆ. ಹೇಗೆ ಹಿಂದೂಗೆ ಏನು ಲಾಭ? ನೀವು ಹಿಂದೂ ತಾನೆ? ನಿಮಗೇನು ಬಂದಿದೆ? ನಿಮ್ಮ ಮನೆಗೇನು ಎಕ್ಸ್ಟ್ರಾ ಸ್ಕೀಮ್ ಬಂದಿದೆಯಾ? ನೀವು ಹಿಂದೂಗಳಲ್ವಾ? ನಾನು ಹಿಂದೂ ಅಲ್ವಾ? ನಿಮ್ಮ ಮನೆಗಳಿಗೆ ಏನು ಸ್ಕೀಮ್ ಬಂದಿದೆ ಅಂದರೆ ನೀವೆಲ್ಲ ಹಿಂದೂಗಳಲ್ಲ? ಏನು ಸ್ಪೆಷಲ್ ಸ್ಕೀಮ್ ಏನೇನು ಬಂದಿದೆ ಈ ದೇಶದಲ್ಲಿ? ಸುಮ್ಮನೆ ಹಿಂದೂಗಳು ಮಾತಾಡೋದು. ಈಗ ಎಲೆಕ್ಷನ್ ಬಂದೈತೆ, ಹಿಂದೂ ಪರ ಮಾತನಾಡೋದು, ಮತ್ತೆ ಇನ್ನೇನೈತೆ? ಪ್ರಶ್ನೆ ನಂಬರ್ 4, ರಾಮ ಮಾತ್ರವೇ ಹಿಂದೂಗಳಿಗೆ ದೇವರ?
ರಾಮ ಮಂದಿರ ಮತ್ತು ರಾಮನ ಬಗ್ಗೆ ಇವತ್ತು ದೇಶದ ಉದ್ದಗಲಕ್ಕೂ ಚರ್ಚೆ ಆಗ್ತಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಸಚಿವ ಸಂತೋಷ್ ಲಾಡ್, ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಕೇಳೋದಾದ್ರೆ ನಾವೆಲ್ಲ ಹಿಂದೂಗಳಲ್ವೇ, ನಮಗೆ ನಿಮಗೆ ವಿಶೇಷವಾದ ಯಾವ ಸೌಲಭ್ಯಗಳು ತಲುಪಿವೆ ಅಂತ ಪ್ರಶ್ನಿಸಿರೋ ಅವರು ಸುಮ್ಮನೆ ಹಿಂದೂಗಳ ಬಗ್ಗೆ ಮಾತನಾಡೋದಲ್ಲ. ರಾಮ ನಮ್ಮ ದೇವರು, ದುರ್ಗಮ್ಮ, ದಂಡಿ ಮಾರಮ್ಮ, ಮೈಲಾರ ಲಿಂಗೇಶ್ವರ, ಕಂಡೋಬ ಸೇರಿದಂತೆ ಎಲ್ಲ ದೇವರುಗಳು ನಮ್ಮವೇ. ಸೀತೆ ನಮ್ಮ ತಾಯಿ, ಅವರು ನಮ್ಮ ದೇವ್ರೆ, ಬರೀ ರಾಮನೇ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಈಗ ರಾಮ ನಮ್ ದೇವ್ರು, ದುರ್ಗಮ್ಮನ ನಮ್ದು, ಮಾರಮ್ಮ ನಮ್ದು, ಗಂಡಿ ಮಾರಮ್ಮ ನಮ್ದು, ಮೈಲಾಲಿಂಗೇಶ್ವರ ನಮ್ದು, ಕಂಡೋಬ ನಮ್ದು, ಎಲ್ಲ ದೇವ್ರುಗಳು ನಮ್ದೆ. ಬರೀ ರಾಮ ಯಾಕ? ವೈ ಒಂದೇ ರಾಮ. ರಾಮನು ನಮ್ ದೇವ್ರು, ಸೀತನು ನಮ್ಮ ತಾಯಿ, ಅವರು ನಮ್ ದೇವ್ರೆ. ಇದರಿಂದ ನೋಡಿ ಸರ್, ನಾನು ವೆರಿ ಪರ್ಟಿಕ್ಯುಲರ್, ನಾನು ವಿತ್ ಲಾಟ್ ಆಫ್ ಕಾನ್ಶಿಯಸ್ ಐಮ್ ಟೆಲ್ಲಿಂಗ್ ಯು. ಇದರಿಂದ ಅವರಿಗಷ್ಟೇ ಲಾಭ ಇದೆ. BJP ಅವರಿಗೆ ನರೇಂದ್ರ ಮೋದಿ ಸಾಹೇಬ್ರು ಲಾಭ ಬಿಟ್ರೆ ದೇಶದ ಯಾವ ಹಿಂದೂಗೂ ಲಾಭವಿಲ್ಲ. ಹೀಗೆ ಬಿಜೆಪಿಗರ ಎಲೆಕ್ಷನ್ ಗಿಮಿಕ್ ಮತ್ತು ಹುಸಿ ಹಿಂದುತ್ವದ ಅಸಲಿ ಬಂಡವಾಳವನ್ನ ಬಿಚ್ಚಿಟ್ಟ ಸಚಿವ ಸಂತೋಷ್ ಲಾಡ್, ಬಿಜೆಪಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಮಾಧ್ಯಮಗಳೇ ಅಸ್ತ್ರಗಳು. ಅದನ್ನ ಬಳಸಿಕೊಂಡು ತಮಗೆ ಬೇಕಾದ ವಿಚಾರವನ್ನ ದೊಡ್ಡದಾಗಿ ಬಿಂಬಿಸಿಕೊಳ್ತಿದೆ. ಇದರಿಂದಾಗಿ ಮೂಲ ಸಮಸ್ಯೆಗಳು ಮರೆಮಾಚಲಾಗುತ್ತಿದೆ ಅಂತೇಳಿ ಕಿಡಿಕಾರಿದ್ದಾರೆ. ಹಾಗಾದ್ರೆ ಸಚಿವ ಸಂತೋಷ್ ಲಾಡ್ ಅವರ ಈ ಬೆಂಕಿ ಮಾತುಗಳ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.